ನಡಿ ಡ್ರೈವರ್. ನಮ್ಮ ಬಲೆಯಲ್ಲಿ ಫಿಶ್ ಕಡಿಮೆ ಆಗಿದೆ, ಕಸ ಹೆಚ್ಚಿದೆ. ಬನ್ನಿ, ಆ ಕಡೆಗೆ ಬನ್ನಿ. ಇಷ್ಟು ಟೈಮ್ ಆಯ್ತು, ಈವರೆಗೆ ಒಂದು ಫಿಶ್ ಸಿಕ್ಕಿಲ್ಲ ನಮ್ಗೆ. ಇದ್ದಿಲ್ ಬಿಸಿ ಆಯ್ತು. ಫಿಶ್ ಬಾರ್ಬಿಕ್ಯೂ. ಯಮ್ಮಿ. ಎಷ್ಟು ಒಳ್ಳೆ ಕ್ಲೈಮೇಟ್ ಇದೆಯಲ್ಲ ರುದ್ರ. ಬೇಗನೆ ಕೆಲವು ಫಿಶಸ್ ಸಿಕ್ಬಿಟ್ರೆ ಮಜಾ ಬರುತ್ತೆ. ತುಂಬಾ ಹಸಿವಾಗ್ತಿದೆ. ಅರೆ ನೋಡು, ಮೀನು ನೆಟ್ ಹಿಡ್ದಿದೆ. ತುಂಬಾ ದೊಡ್ಡ ಕಾಣಿಸುತ್ತೆ. ನನ್ನೇ ಎಳಿಬಹುದು. ಜೋರಾಗಿ. ತುಂಬಾ ದೊಡ್ಡ ಮೀನಿರ್ಬೇಕು. ಜೋರಾಗಿ ಎಳೀರಿ. ಇನ್ನೂ ಜೋರಾಗಿ ಎಳೀರಿ. ತುಂಬಾ ದೊಡ್ಡ ಮೀನಿರ್ಬೇಕು. ಹೋಗಿ ನೋಡ್ತೀನಿ. ಮೇಲೆ ಬರುತ್ತಲೇ ಒಂದು ಕೊಡ್ತೀನಿ. ಇನ್ನೂ ಜೋರಾಗಿ. ಮೀನು ಹೊರ ಬಂತು. ಥ್ಯಾಂಕ್ ಯು ರುದ್ರ. ವೆಲ್ಕಮ್ ರಂಗಿಲಾ. ಆದ್ರೆ ಇದೇನಾಗಿತ್ತು? ಅದು ಹಗ್ಗ ತುಂಡು ಮಾಡಿ ಓಡ್ ಹೋತು. ರುದ್ರ, ಅದೇನು? ನನ್ಗನ್ಸುತ್ತೆ ತುಂಬಾ ದೊಡ್ಡ ಮೀನಿರ್ಬೇಕು. ಅಲ್ಲಿ ನೋಡಿ, ಇದಂತೂ ಜಾಯಿಂಟ್ ಆಕ್ಟೋಪಸ್.
ಶಿಪ್ ಮುಳುಗುತ್ತಿದೆ. ಜಾಯಿಂಟ್ ಆಕ್ಟೋಪಸ್ ನೋಡಿ ಅದನ್ನ ಎಳೀತಿದೆ. ಅರೆ ಮಾಡಿದ್ದುಣ್ಣೋ ಮಹಾರಾಯ. ರುದ್ರ ಓಡಿಲಿಂದ. ತಡೀರಿ, ಸಮಸ್ಯೆ ಬಂದಾಗ ಓಡಿ ಹೋಗೋದು ಹೇಡಿಗಳ ಕೆಲ್ಸ. ನೋಡೋಣ ಅದು ಏನು ಅಂತ. ಇಷ್ಟು ದೊಡ್ಡ ಕ್ರೀಚರ್ ಆಕ್ಟೋಪಸ್ ಆಗಿರೋದು ಸಾಧ್ಯವಿಲ್ಲ. ಅದು ಶಿಪ್ ಅನ್ನು ಸಮುದ್ರದ ಒಳಗಡೆ ತಗೊಂಡೋಯ್ತು. ಏನೋ ಎಡವಟ್ಟಿದೆ. ನಿಲ್ಲು, ಯಾರು ನೀನು? ಎಲ್ಲ ಯಾಕೆ ನಾಶ ಮಾಡ್ತಿದ್ದೀಯಾ? ನಿಮ್ಮೆಲ್ಲರನ್ನ ಮುಚ್ಚಿಬಿಡ್ತೀನಿ. ಯಾರೇ ಹ್ಯೂಮನ್ ಜೀವಂತ ಉಳಿಯೋಲ್ಲ. ನಿಮ್ಗೆ ಹ್ಯೂಮನ್ಸ್ ಮೇಲೆ ಇಷ್ಟು ವೈರತ್ವ ಯಾಕೆ? ಒಂದ್ ನಿಮಿಷ ಕೂತು ಸ್ವಲ್ಪ ಮಾತನಾಡೋಣ. ಏನ್ ಮಾತು? ಅದು ನಿನ್ನೊಂದಿಗೆ. ನಾನ್ ಮಾತನಾಡ್ ಬಯಸ್ತೀನಿ, ಮತ್ತೆ ನೀವು ಜಗಳ ಮಾಡ್ತಿದ್ದೀರಿ. ಒಂದ್ ವಿಷಯ ತಿಳಿಸ್ತೀನಿ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಸಿಬಾಯಿಸ್ಕಾ ಸಕೂಂ ಪುಷ್ಟು. ನಿನ್ಗೆ ಎಷ್ಟು ಧೈರ್ಯ ನನ್ನೊಂದಿಗೆ ಜಗಳ ಮಾಡ್ತೀಯ? ಹುಡುಗ, ನಿನ್ಗೆ ಸೀ ಲಾರ್ಡ್ನ ಶಕ್ತಿ ಬಗ್ಗೆ ಗೊತ್ತಿಲ್ಲ. ಈ ಹುಡುಗ ತುಂಬಾ ಚುರುಕಿದ್ದಾನೆ. ರುದ್ರ ರುದ್ರ, ಇದು ಜಲ್ಲಿ ಅಂತ ಸ್ಟಿಕ್ಕಿ ಇದೆ. ನಾನ್ ಸಿಕ್ಕಾಕೊಂಡೆ. ಈಗ್ಲೇ ಏನಾದ್ರೂ ಮಾಡ್ತೀನಿ. ಜಿಗುಟಾಗಿತ್ತು. ಬಾರ್ಬಿಕ್ಯೂ ಕೆಟ್ಟೋದ್ರೆ ಏನಾಯ್ತು? ಐಸ್ ಕ್ರೀಮ್ ಜಿಂದಾಬಾದ್. ಇಬಾಯಿಸ್ಕಾ ಸಿಬಾಯಿಸ್ಕಾ ಸಕೂಂ. ಇದೇನಿದು ಮತ್ತೆ? ನಂಗನ್ಸುತ್ತೆ ನನ್ಗೆ ಈ ನೀರಿನ ಪರಿಚಯವಿದೆ. ಹಲೋ ರುದ್ರ. ಹಲೋ ಮರೀನಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಹಾಯ್ ಹೆಲೋ ಆಯ್ತಾ? ಈಗ ನನ್ಗೆ ಹೇಳು ಮರೀನಾ, ನೀನ್ ಯಾವಾಗ್ಲೂ ಬಂದ್ರು ರುದ್ರನ ತೋಳ ಮೇಲೆ ಯಾಕೆ ಬೀಳ್ತೀಯಾ? ಮರೀನಾ, ವಿ ನೀಡ್ ಯೋರ್ ಹೆಲ್ಪ್. ಸ್ವಲ್ಪ ಹೊತ್ತಿಗೆ ಮುಂಚೆ ಸೀಲಾರ್ಡ್ ಇಲ್ಲಿ. ಏನು? ಸೀಲಾರ್ಡ್? ಸೀಲಾರ್ಡ್ ಬಂದಿದ್ನಾ? ಸಾರಿ ರುದ್ರ, ಐ ಹ್ಯಾವ್ ಟು ಗೋ. ನಾನ್ ನಿಮ್ಗೆ ಏನು ಹೆಲ್ಪ್ ಮಾಡಲಾರೆ. ಇಬಾಯಿಸ್ಕಾ ಸಿಬಾಯಿಸ್ಕಾ ಫಿಶಿಂಗ್ ನೆಟ್ ಕ್ರಿಯೇಟೋ. ಮರೀನಾ, ಈಗ ಹೋಗ್ಬೇಡ. ವಿ ನೀಡ್ ಯೋರ್ ಹೆಲ್ಪ್. ಹೆಲ್ಪ್? ಹೆಲ್ಪ್? ಅರೆ ನಾನೇನು ಯಾವುದೇ ಸೀ ಕ್ರೀಚರ್ ನಿಮ್ಗೆ ಹೆಲ್ಪ್ ಮಾಡಲ್ಲ. ಎಲ್ರೂ ಅವನಿಂದ ಹೆದರುತ್ತಾರೆ, ಅದಕ್ಕೆ ಅವನ ಹೆಸರು ಸೀಲಾರ್ಡ್. ಸರಿ, ಇಷ್ಟು ಹೇಳು. ಅವನು ಎಲ್ಲಿರ್ತಾನೆ? ಐ ವಾಂಟ್ ಟು ಟಾಕ್ ಟು ಹಿಮ್. ಅವ ಬ್ಲಾಕ್ ಮೌಂಟೇನ್ಸ್ ಕೇವ್ ನಲ್ಲಿ ಇರ್ತಾನೆ. ಅವನಿಗೆ ಹೇಳ್ಬೇಡ ನಾನ್ ಹೇಳ್ದೆ ಅಂತ, ಇಲ್ಲಾಂದ್ರೆ ಎಲ್ಲ ಮೊಮೆಂಟ್ಸ್ ಅನ್ನು ಮುಗಿಸ್ಬಿಡ್ತಾನೆ. ನೀನ್ ಚಿಂತಿಸ್ಬೇಡ ಮರೀನಾ, ನಾವು ಎಲ್ಲ ಮೊಮೆಂಟ್ಸ್ ಅನ್ನ ಬಚಾವ್ ಮಾಡ್ತೀವಿ. ಸರಿ, ನಾವೀಗ ನೀರಲ್ಲಿ ಮಾತಾಡಬಹುದು ಮತ್ತೆ ಶ್ವಾಸನೂ ತಗೋಬಹುದು. ಕೆಲವರು ಕಾಲಿನ ಮೇಲೆನೆ ಕತ್ತಿ ಹೊಡಿತಾರೆ, ಮತ್ತೆ ನಾವು ಕಾಲನ್ನು ಕತ್ತಿ ಮೇಲೆ ಹಾಕೋಕೆ ಕತ್ತಿ ಹುಡುಕ್ಲಿಕ್ಕೆ ಹೊರಟಿದ್ದೀವಿ.
ಗುಹೆ ಒಳಗೆ ಹೋಗೋಣ. ಮೈ ಡಿಯರ್ ರುದ್ರ, ನೀನ್ ಪದೇ ಪದೇ ನನಗೆ ಸೈಡ್ಗೆ ಹಾಕಿದ್ರೆ ನಾನ್ ಸೀಲೋಡ್ ವರೆಗೆ ನಿನ್ಗೆ ಹೇಗೆ ದಾರಿ ತೋರಿಸೋದು? ಮರೀನಾ, ನೀನು ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಹೆಲ್ಪ್. ಈಗ ಅವನನ್ನ ಎಬ್ಬಿಸಿ ಅವನ ಸಿಟ್ಟಿಗೆ ಕಾರಣ ಕೇಳ್ತೀನಿ. ರುದ್ರ, ನೀನು ತುಂಬಾ ಒಳ್ಳೆ ಅವನು, ಅದಕ್ಕೆ ಹೀಗೆ ಯೋಚಿಸ್ತೀಯ. ಅವನೇನಾದ್ರೂ ಎದ್ದು ಬಿಟ್ರೆ ನಿನ್ಗೆ ಮಾತಾಡೋಕ್ಕೂ ಅವಕಾಶ ಕೊಡೋದಿಲ್ಲ. ಮೊದ್ಲು ಅವನನ್ನು ಕಂಟ್ರೋಲ್ ಮಾಡು, ಆಮೇಲೆ ಮಾತಾಡು. ಆದ್ರೆ ಅವನು ಮಲಗಿದ್ದಾನೆ, ಮತ್ತೆ ಮಲಗಿದ್ದ ವ್ಯಕ್ತಿ ಅಥವಾ ಕ್ರೀಚರ್ ಮೇಲೆ ನಾನ್ ದಾಳಿ ಮಾಡಲಾರೆ. ಹಾಗಾದ್ರೆ ನಾನ್ ಮಾಡ್ತೀನಿ. ನಾನು ಅವನ ಮೇಲೆ ದೊಡ್ಡ ಬೋಲ್ಡರ್ ಬೀಳಿಸ್ತೀನಿ, ಅಂದ್ರೆ ಅವನು ಹೇಳಲಾರೆ. ನಂತರ ನೀನು ಮಾತಾಡು. ಮಾಯರಾ ಬೇಡ. ರುದ್ರ, ಅವಳಿಗೆ ಬುದ್ಧಿ ಹೇಳು. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ರುದ್ರ, ರುದ್ರ, ಯಾರು ನೀನು? सिबा इसका मैजिकल रोप्स क्रिएटो. ಯಾರನ್ನ ಕಟ್ಟಿ ಹಾಕಿದ್ದು? ನನ್ಗೆ ನಿಮ್ಮೊಂದಿಗೆ ಮಾತನಾಡ್ಬೇಕು. ಮಾತು ಅದು ನಿಮ್ಮೊಂದಿಗೆ. ಈಗ ಮಾಡ್ತೇನೆ ಮಾತು. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇವನ ಬಾಡಿದು ಕಲರ್ ಯಾಕೆ ಬದಲಾಗ್ತಿದೆ? ಈಗ ನೆನ್ಪಂತು, ನಾನು ಹೇಳಕ್ ಮರ್ತು ಬಿಟ್ಟಿದ್ದೆ. ಸೀಲಾಟ್ಗೆ ಸಿಟ್ಟು ಬಂದಾಗ ಅವನು ರೆಡ್ ಬಿಡ್ತಾನೆ, ಆಮೇಲೆ ಅವನ ಪವರ್ಸ್ 10 ಪಟ್ಟು ಹೆಚ್ಚಾಗುತ್ತೆ. ಏನು? ಈ ಗುಹೆ ಒಳಗೆ ಹೋಗೋಣ. ಒಳ್ಳೇದಾಯ್ತು, ಈಗ ಇಬ್ರು ಕಿರ್ಚೋದಿಲ್ಲ. ಸರಿ ರುದ್ರ, ಈಗ ಮಾತಾಡು. ಅರೆ ಈ ಸೀಲಾಟ್ಗೆ ಊಟ ಸಿಗಲ್ವಾ? ಕಲ್ಲು ಜಗಿತಿದ್ದಾನೆ. ಈ ಒಂದು ಹಲ್ಲು ಕಬ್ಬಿಣವು. ಸಾರಿ, ನೆನ್ಪಂತು, ಹೇಳಕ್ ಮರ್ತು ಬಿಟ್ಟಿದ್ದೆ. ಸೀಲೋಡ್ ರಾಕ್ಸ್ ತಿಂದ್ರೆ ಅವನ ಪವರ್ 20 ಪಟ್ಟು ಹೆಚ್ಚಾಗುತ್ತೆ. ಏನು? ಸೀಲಾಟ್ ನಮ್ಮನ್ನ ಹಿಡಿತ ಯಾಕೆ ಹೊರಟು ಹೋದ? ಇದೆಂತಹ ಸೌಂಡ್? ನಾವು ಸೀಲಾಡ್ ಅನ್ನ ಹಿಂಬಾಲಿಸಬೇಕು. ಲೆಟ್ಸ್ ಗೋ ಫ್ರೆಂಡ್ಸ್. ಇವತ್ತಿನ ದಿವಸಕ್ಕಾಗಿ ನಾನೆಷ್ಟು ಕಾದು ಕೂತಿದ್ದೆ. ಈ ದಿವಸ 1000 ವರ್ಷಗಳ ನಂತರ ಬರುತ್ತೆ. ಈ ಎಕ್ಸ್ ನಿಂದ ಏನು ಹೊರಬರುತ್ತವೆ, ನಾನು ಅವುಗಳ ಆರ್ಮಿ ತಯಾರಿಸ್ತೀನಿ. ಅವು ಎಲ್ಲವೂ ಸೇರಿ ಹ್ಯೂಮನ್ಸ್ ಅನ್ನ ಹೆಸರಿಲ್ಲದಂತೆ ಮಾಡುವವು. ಎಲ್ಲ ಹ್ಯೂಮನ್ಸ್ ತಿಂದು ಬಿಡುವವು. ನನಗ್ ನೆನ್ಪಂತು, ಇವತ್ತು ಸಮುದ್ರ ಚಕ್ರದ ಕೊನೆಯ ದಿನ. ಈ ದಿನ ಸಿಯರ್ ನಲ್ಲಿ 1000 ವರ್ಷದ ನಂತರ ಬರುತ್ತೆ. ಈ ಎಕ್ಸ್ ಅಲ್ಲಿ ಭಯಾನಕ ಪ್ರೆಡಿಟರ್ಸ್ ಇವೆ, ಅವು ಇವತ್ತು ಹುಟ್ಟಾವೆ. ಏನು ಪ್ರೆಡಿಟರ್ಸ್? ಪ್ರೆಡಿಟರ್ಸ್. ಎಸ್, ಇವುಗಳ ಬಗ್ಗೆ ನಾನೆಲ್ಲೋ ಓದಿದ್ದೀನಿ. ಇವುಗಳು ಅಚ್ಚುತ್ತಲೇ ಯಾರನ್ನು ನೋಡುತ್ತವೆ, ಅವರ ಕಮಾಂಡ್ ಅನ್ನ ಕೇಳುತ್ತವೆ.
ಮತ್ತೆ ಅವನ ಮಾತು ಕೇಳಿ ಏನೂ ಮಾಡಬಹುದು. ಇದಂತೂ ಸೀ ಕ್ರೀಚರ್ಸ್ ಮತ್ತು ಹ್ಯೂಮನ್ಸ್ ಇಬ್ಬರನ್ನು ತಿಂದು ಬಿಡುತ್ತವೆ. ಈಗ ನಿನ್ನ ನನ್ನಿಂದ ಯಾರು ರಕ್ಷಿಸಬಹುದು? ಓ ನೋ, ರಾಕ್ ತಿನ್ನುತ್ತಲೇ ಇದು ದೊಡ್ಡದಾಯ್ತು. ಎಲ್ಲವೂ ಹುಟ್ಟಿದ್ರೆ ಹಾಹಾಕಾರ ಆಗುವುದು. ರುದ್ರ, ಹಾಗಾದ್ರೆ ಇವುಗಳನ್ನು ಖಂಡಿತ ಡಿಸ್ಟ್ರಾಯ್ ಮಾಡಬೇಕು. ಇಲ್ಲಾಂದ್ರೆ ಇವುಗಳ ಆರ್ಮಿ ಮಾಡಿ ಸೀಲೋಡ್ ಎಲ್ಲರನ್ನು ಮುಗಿಸ್ಬಿಡ್ತಾನೆ. ರುದ್ರ, ನೀವು ಇಲ್ಲಿವರೆಗೆ ಬಂದಿರಿ. ರುದ್ರ, ಇನ್ನು ನಿನ್ನಿಂದ ಏನೂ ಮಾಡಲಾಗದು. ನಿನ್ನ ಕತೆ ಈ ಕ್ರೀಚರ್ಸ್ ಹೊರಬರುವ ಜೊತೆಗೇನೆ ಮುಗಿದು ಹೋಗುತ್ತೆ. ಇದ್ರ ಮಾತು ಕೇಳ್ಬೇಡ, ಬೇಗ ಓಡು ರುದ್ರ. ರುದ್ರ, ಕೂತ್ಕೋಬೇಡ, ಓಡ್ಬೇಕು. ಇವತ್ತು ಹ್ಯೂಮನ್ಸ್ ಒಂದಿಗೆ ನಮ್ಮ ಹಾಗೆ ಪೂರ್ತಿ ಆಗುತ್ತೆ. ಇಬಾಯಿಸ್ಕಾ ಜಿಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂಮ್. ಅಕ್ಕಪಕ್ಕದಲ್ಲಿ ಯಾರೋ ಆಮ್ಲೆಟ್ ಮತ್ತು ತಂದೂರಿ ತಯಾರಿಸಿದ್ದಾರೆ. ಡ್ರ್ಯಾಗನ್ ಮೊಟ್ಟೆಯ ಆಮ್ಲೆಟ್ ಮತ್ತು ಅದರ ತಂದೂರಿ. ಎಕ್ಸ್ ಮುಗಿಯುವುದು ಅಸಾಧ್ಯ. ನಾನು ಹಾಗೆ ಆಗಲು ಬಿಡುವುದಿಲ್ಲ. ಇಲ್ಲ. ಸೀಲೋಡ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಸೀಲೋಡ್, ನಿಮ್ಮ ಸಿಟ್ಟಿನ ಕಾರಣ ಬೇಕು ನನ್ಗೆ. ಹ್ಯೂಮನ್ಸ್ ನಿಮ್ಗೇನ್ ಕೆಡುಕು ಮಾಡಿದ್ದಾರೆ? ಒಂದ್ ವೇಳೆ ಕೆಡುಕು ಮಾಡಿಲ್ಲ ಅಂದ್ರೆ ನಾನಿನ್ನ ಸಾಯಿಸ್ಬೇಕಾಗುತ್ತೆ. ಇವರನ್ನ ಬಿಟ್ಬಿಡಿ. ಇವರು ಹ್ಯೂಮನ್ಸ್ಗೆ ಅಪಾಯಕಾರಿ ಇರಬಹುದು, ಆದ್ರೆ ಸೀ ಕ್ರೀಚರ್ಸ್ಗೆ ಯಾವಾಗ್ಲೂ ಅಪಾಯ ಮಾಡ್ಲಿಲ್ಲ. ಮರ್ಮೇಡ್, ನೀನ್ ಖಂಡಿತ ಇವರ ಸಹಾಯದಿಂದ ನನ್ನ ಹತ್ರ ತಲುಪಿದ್ದೀಯಾ. ಆದ್ರೆ ಚಿಂತಿಲ್ಲ ಬಿಡು. ಇವಳು ನನ್ನ ಸ್ವಾತಂತ್ರ್ಯಕ್ಕಾಗಿ ಪ್ಲೀಡ್ ಮಾಡ್ತಿದ್ದಾಳೆ. ಇವಳನ್ನ ಕ್ಷಮಿಸ್ತೀನಿ. ರುದ್ರ, ನೀನ್ ಧೈರ್ಯವಂತ. ನನ್ನ ಬಿಟ್ಬಿಡು. ಆಮೇಲೆ ನಾನ್ ನಿನ್ಗೆ ಹೇಳ್ತೀನಿ ನನ್ಗೆ ಹ್ಯೂಮನ್ಸ್ ಮೇಲೆ ಯಾಕೆ ಸಿಟ್ಟು ಅಂತ. ಓಕೆ. ಇದು ನೋಡು ನೋಡು, ಎರಡು ಕಡೆ ಕಸವೇ ತುಂಬಿದೆ. ಬರೀ ಕಸ, ಬಾಟಲ್ಸ್ ಮತ್ತೆ ಈ ಬಾಕಿ ಕೊಳಕು ನನ್ನ ಸಿಟ್ಟಿಗೆ ಕಾರಣವಾಗಿದೆ. ಇದರಿಂದಾಗಿ ಸೀ ಕ್ರೀಚರ್ಸ್ ನಾಶವಾಗ್ತಿವೆ. ಒಂದ್ ವೇಳೆ ಸೀ ಕ್ರೀಚರ್ಸ್ ಅನ್ನ ಉಳಿಸ್ಬೇಕಂದ್ರೆ ಹ್ಯೂಮನ್ಸ್ ಅನ್ನ ಮುಗಿಸ್ಲೇಬೇಕು. ಸೀಲಾರ್ಡ್, ಐ ಆಮ್ ರಿಯಲಿ ವೆರಿ ಸಾರಿ. ಹ್ಯೂಮನ್ಸ್ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ. ಆದ್ರೆ ನಾವು ನಮ್ಮ ತಪ್ಪನ್ನ ಅರಿಯಲು ಶುರು ಮಾಡಿದ್ದೀವಿ. ತುಂಬಾ ಕೆಲ್ಸ ಆಗ್ತಿವೆ. ಏನ್ ಮಾಡಿದ್ದಾರೆ? ನಾನ್ ನಿಮ್ಮ ಕ್ರೀಚರ್ಸ್ ಅನ್ನು ವಾಪಸ್ ತರಲಾಗದು, ಆದ್ರೆ ಒಂದು ಚಿಕ್ಕ ಹೆಲ್ಪ್ ಮಾಡಬಹುದು. ಇದೇನು? ನೀನು ಚಮತ್ಕಾರ ಮಾಡ್ಬಿಟ್ಟೆ. ಈಗಂತೂ ನಾನು ಇವನ್ನೆಲ್ಲ ಕ್ಲೀನ್ ಮಾಡಿದ್ದೇನೆ. ಭವಿಷ್ಯಕ್ಕೆ ನಾನ್ ಭಾಷೆ ಕೊಡ್ತೀನಿ. ಹ್ಯೂಮನ್ಸ್ ಈ ವಿಷಯದ ಬಗ್ಗೆ ಗಮನ ಇಡ್ತಾರೆ, ನಿಮ್ಗೆ ಏನು ಹಾನಿ ಆಗ್ಬಾರ್ದು ಅಂತ. ರುದ್ರ, ನೀನು ವಯಸ್ಸಿನಲ್ಲಿ ಚಿಕ್ಕವ, ಆದ್ರೆ ಇವತ್ತು ಏನ್ ಮಾಡಿದ್ದೀಯಾ ಅದರಿಂದಾಗಿ ನನ್ನ ದೃಷ್ಟಿಯಲ್ಲಿ ತುಂಬಾ ದೊಡ್ಡವನಾದ. ಕ್ರೀಚರ್ಸ್ ಬಗ್ಗೆ ಹೇಳೋದಾದ್ರೆ ಅವರು ನಂಗೂ ಹತ್ತಿರವಿರ್ಲಿಲ್ಲ. ನಾನು ಅವರನ್ನ ಬರೀ ಹ್ಯೂಮನ್ಸ್ ಅನ್ನ ಮುಗಿಸಲು ತಯಾರಿಸಿದ್ದೆ. ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು. ಮಾಡಿದ್ದುಣ್ಣು ಮಹಾರಾಯ. ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್.